ಅಧ್ಯಾಯದ 47ನೇ ಶ್ಲೋಕ. ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ ತಮಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ. ಮಯಾ ಪ್ರಸನ್ನೇನ ತವ ಅರ್ಜುನ ಇದಂ ರೂಪಂ ಪರಂ ದರ್ಶಿತಂ ಆತ್ಮಯೋಗಾತ್ ತೇಜೋಮಯಂ ವಿಶ್ವಂ ಅನಂತಂ ಆದ್ಯಂ ಯತ್ ಮೇ ತ್ವತ್ ಅನ್ಯೇನ ನ ದೃಷ್ಟಪೂರ್ವಂ. ಅಂದ್ರೆ ಏನು ಭಗವಂತ ಅರ್ಜುನನಿಗೆ ವಿಶ್ವರೂಪವನ್ನು ದರ್ಶನ ಮಾಡಿಸಿದ್ದಾನೆ, ಅದರ ಮಹತ್ವ ಎಂಥದ್ದು, ಅದು ಎಷ್ಟು ಅಪರೂಪದ್ದು, ಎಲ್ಲರಿಗೂ ಸಿಗುವಂತ ಸೌಭಾಗ್ಯ ಅದಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಇಲ್ಲಿ ಅರ್ಜುನ ಅಂತ ಸಂಬೋಧನೆ, ಎಲೆ ಅರ್ಜುನನೇ ಅಂತ ಕರೆಯೋದು ಒಂದು ಕಡೆ ಆದ್ರೆ, ಅದರ ಹಿನ್ನೆಲೆ ಇದೆ. ಈ ವಿಶ್ವರೂಪ ದರ್ಶನ ನಾವು ನೋಡಬೇಕು ಅಂದ್ರೆ ನಾವು ಅರ್ಜುನರಾಗಬೇಕು. ಅರ್ಜುನರಾಗಬೇಕು ಅಂದ್ರೆ ಬಿಳಿ ಸಾತ್ವಿಕತೆ, ಆ ಸಾತ್ವಿಕತೆಯನ್ನ ನಮ್ಮಲ್ಲಿ ಎಷ್ಟೆಷ್ಟು ಅಳವಡಿಸಿಕೊಳ್ತಾ ಹೋಗ್ತೀವೋ ಅಷ್ಟಷ್ಟು ಆ ಭಗವಂತ ನಮಗನುಗ್ರಹ ಮಾಡ್ತಾ ಹೋಗ್ತಾನೆ. ಅರ್ಜುನಲ್ಲಿ ಅಷ್ಟೆಲ್ಲ ಸಾತ್ವಿಕತೆ ಇದ್ದದ್ದರಿಂದ ಭಗವಂತ ವಿಶ್ವರೂಪ ದರ್ಶನವನ್ನ ಮಾಡಿಸಿದ್ದಾನೆ. ಹಾಗೆ ನಾವು ಕೂಡ ನಮ್ಮಲ್ಲಿ ಸಾತ್ವಿಕತೆಯನ್ನ ಅಳವಡಿಸಿಕೊಂಡೆ ಅಂತಾದ್ರೆ ಭಗವಂತ ನಮಗೆ ಅಂತ ಒಂದು ಅನುಗ್ರಹವನ್ನ ಮಾಡ್ತಾನೆ. ಈ ಸೂಚನೆಯನ್ನ ಕೊಡ್ತಾ ಇದ್ದಾನೆ ಅರ್ಜುನ ಅನ್ನೋ ಸಂಬೋಧನೆಯ ಮೂಲಕವಾಗಿ. ಅರ್ಜುನ ಪ್ರಸನ್ನೇನ ಮಯ, ಪ್ರಸನ್ನನಾಗಿರುವಂತ ನಾನು, ಮಯ ನನ್ನಿಂದ, ಅದು ಪ್ಯಾಸಿವೈಸ್ ಫಾರ್ಮೆಟ್ ಅಲ್ಲಿ ಇದೆ. ನನ್ನಿಂದ ನಿನಗೆ ರೂಪಗಳು ತೋರಿಸಲ್ಪಟ್ಟಿದೆ, ನಾನು ನಿನಗೆ ರೂಪಗಳನ್ನು ತೋರಿಸಿದ್ದೇನೆ ಅಂತ. ಅರೆ ಪ್ರಸನ್ನೇನ ಮಯ, ಪ್ರಸನ್ನನಾಗಿರುವಂತ ನನ್ನಿಂದ ಪರಂ ರೂಪಂ, ನೀನೇನೇನು ಇಷ್ಟೊತ್ತು ನನ್ನ ಅನೇಕ ಆಕೃತಿಗಳನ್ನು ನೋಡಿದ್ಯಾ, ಅದು ಯಾವುದೂ ಸಾಮಾನ್ಯವಾದದ್ದಲ್ಲ, ಎಲ್ಲವೂ ಕೂಡ ಪರ. ಪರ ಅಂದ್ರೆ ಉತ್ಕೃಷ್ಟವಾದದ್ದು, ಶ್ರೇಷ್ಠವಾದದ್ದು, ಉತ್ತಮೋತ್ತಮವಾಗಿರತಕ್ಕಂಥದ್ದು. ಅದೆಲ್ಲವನ್ನು ತೋರಿಸಿದ್ದೇನೆ. ಹೇಗೆ ತೋರಿಸಿದ್ದೇನೆ? ಆತ್ಮಯೋಗ. ಆತ್ಮ ಅಂದ್ರೆ ನಾನು, ಯೋಗ ಅಂದ್ರೆ ಸಾಮರ್ಥ್ಯ, ನನ್ನ ಸಾಮರ್ಥ್ಯದಿಂದ ನಿನಗೆ ತೋರಿಸಿದ್ದು. ಅಂದ್ರೆ ಭಗವಂತನಿಗೆ ಇರುವ ಸಾಮರ್ಥ್ಯ, ವಿಶ್ವರೂಪವನ್ನ ನೋಡುವ ಶಕ್ತಿ ಯಾರಿಗೂ ಇಲ್ಲ, ಆದ್ರೆ ತೋರಿಸುವ ಶಕ್ತಿ ಭಗವಂತನಿಗೆ ಮಾತ್ರ ಇದೆ. ಹಾಗಾಗಿ ಅರ್ಜುನ, ನಿನ್ನಲ್ಲಿ ಆ ಶಕ್ತಿ ಇಲ್ಲದೆ ಹೋದರೂ ಕೂಡ ನಿನ್ನಲ್ಲಿ ಶಕ್ತಿಯನ್ನ ತುಂಬಿಸಿ ನಿನಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ನಾನು ನನ್ನ ಸಾಮರ್ಥ್ಯವನ್ನ ಧಾರೆ ಎರೆದು ನಿನಗೆ ವಿಶ್ವರೂಪ ದರ್ಶನ ನೋಡುವಂತೆ ಮಾಡಿದ್ದೇನೆ. ಇಲ್ಲಿ ಧಾರೆ ಎರೆಯೋದು ಅಂತ ಹೇಳಿದ್ರೆ ದೇವರ ಶಕ್ತಿ ಹೋಗೋದಲ್ಲ, ದೇವರ ಶಕ್ತಿ ಯಾವತ್ತೂ ಕಡಿಮೆ ಆಗೋದೊಂದು ಇಲ್ವೇ ಇಲ್ಲ. ನಾನು ನಿನಗೆ ಶಕ್ತಿಯನ್ನ ಕೊಟ್ಟು ಇಂತಹ ಒಂದು ಸೌಭಾಗ್ಯವನ್ನ ಕರುಣಿಸಿದ್ದೇನೆ, ಇಂತಹ ಒಂದು ಅದ್ಭುತವಾದ ರೂಪವನ್ನ ನೋಡ್ಲಿಕ್ಕೆ ಬೇಕಾಗಿರತಕ್ಕಂಥ ಶಕ್ತಿಯನ್ನು ನಿನಗೆ ಕೊಟ್ಟಿದ್ದೇನೆ. ಅದು ಎಂಥದ್ದು? ತೇಜೋಮಯಂ, ಎಲ್ಲ ಕಡೆ ಬೆಳಕಿನ ಪುಂಜ, ಎಲ್ಲಿ ನೋಡಿದ್ರು ಬರೀ ಬೆಳಕು. ವಿಶ್ವಂ ಅಂದ್ರೆ ಎಲ್ಲ ಕಡೆ ತುಂಬಿರುವಂಥದ್ದು. ವಿಶ್ವ ಅಂದ್ರೆ ವ್ಯಾಪಕ, ಎಂತ ಕಡೆ ಇಲ್ಲ ಅಂತಿಲ್ಲ, ಎಲ್ಲಿ ನೋಡಿದ್ರು ದೇವರೇ ಕಾಣುವಂಥದ್ದು. ಹಾಗೆ ವಿಶ್ವಂ ಎಲ್ಲ ಕಡೆ ತುಂಬಿರುವಂಥದ್ದು. ಅನಂತಂ, ಅದಕ್ಕೆ ಕೊನೆ ಇಲ್ಲ. ಆದ್ಯ, ಮತ್ತೆ ಆ ರೂಪ ಎಲ್ಲರಿಗೂ ಕಾರಣವಾಗಿರತಕ್ಕಂಥ ರೂಪ, ಎಲ್ಲರಿಗೂ ಕಾರಣವಾಗಿರತಕ್ಕಂಥ ರೂಪ. ಯತ್ ಮೇ ದರ್ಶಿತಂ, ಯಾವುದು ನನ್ನಿಂದ ನಿನಗೆ ತೋರಿಸಲ್ಪಟ್ಟಿದೆಯೋ ಅದನ್ನೇನ ನದೃಷ್ಟಪೂರ್ವಂ, ನೀನೇ ನೋಡಿದ್ದು, ನಿನ್ನ ಬಿಟ್ಟು ಯಾರೂ ನೋಡಿಲ್ಲ. ಹೀಗೊಂದು ಅರ್ಥ. ಈಗಾಗಲೇ ಯಶೋಧೆ ಮೊದಲಾದವರು ವಿಶ್ವರೂಪ ದರ್ಶನವನ್ನು ಮಾಡಿದ್ದಾರೆ, ಬ್ರಹ್ಮಾದಿ ದೇವತೆಗಳಲ್ಲೂ ಕೂಡ ನೋಡ್ತಾ ಇದ್ದಾರೆ ಅಲ್ವಾ, ಹಿಂದೆನೆ ಬಂದಿದೆ. ಆ ಋಷಿಮುನಿಗಳಲ್ಲೂ ಕೂಡ ನೋಡ್ತಾ ಇದ್ದಾರೆ. ಹಾಗಾಗಿ ಅದೃಷ್ಟಪೂರ್ವಂ ಅಂದ್ರೆ ಯಾರೂ ನೋಡದೇ ಇರತಕ್ಕಂತಹ ರೂಪ ಅಂತ ಅರ್ಥ ಅಲ್ಲ. ಯಾರು ಅಭಕ್ತರು, ಯಾರು ಅಯೋಗ್ಯರು, ಅವರು ನೋಡದೇ ಇರತಕ್ಕಂಥ ರೂಪ ಅಂತ ಇಷ್ಟೇ ಅರ್ಥ. ಮತ್ತು ಯಾರು ನೋಡದೇ ಇರತಕ್ಕಂಥ ವಿಶ್ವರೂಪದಲ್ಲಿ ತೋರಿಸಿದ್ದೇನೆ ಅಂತ ಅರ್ಥ ಅಲ್ಲ. ಯಾಕಂದ್ರೆ ಈಗಾಗಲೇ ಮಹರ್ಷಿ ಸಿದ್ಧ ಸಂಗ್ರಹ ಇತ್ಯಾದಿ ಶ್ಲೋಕಗಳಲ್ಲಿ ಅವರೆಲ್ಲ ಭಗವಂತನನ್ನು ನೋಡಿದ್ದಾರೆ ಅಂತ ಬಂದಿದೆ. ಆದ್ರಿಂದಾಗಿ ಯಾರು ಯೋಗ್ಯತೆಯಲ್ಲಿ ಅತ್ಯಂತ ನಿನಗಿಂತ ಕೆಳಗಿನವರು, ಯಾರು ಭಗವಂತನ ಭಕ್ತರಲ್ಲವೋ, ಯಾರು ಭಗವಂತನ ದ್ವೇಷಿಗಳು, ಅವ್ರು ಯಾರು ಕೂಡ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿರುವಂತ ನಿನ್ನಂತ ಭಕ್ತರು ಯಾರಿದ್ದಾರೆ ಅವ್ರು ಮಾತ್ರ ನೋಡಿದ್ದಾರೆ, ನಿನ್ನಂತ ಭಕ್ತರಲ್ಲದವರು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ರೂಪವನ್ನು ನಿನಗೆ ತೋರಿಸಿದ್ದೇನೆ ಅಂದ್ರೆ ನಿನ್ನ ಮೇಲೆ ಎಷ್ಟು ಕರುಣೆಯನ್ನ ಮಾಡಿದ್ದೇನೆ ಅರ್ಥೈಸಿಕೋ ಅಂತ ಹೇಳ್ತಾ ಇದ್ದಾನೆ. ಪ್ರಸನ್ನ ಅರ್ಜುನ, ಎಲೆ ಅರ್ಜುನನೇ, ಪ್ರಸನ್ನೇನ ಮಯ, ಪ್ರಸನ್ನನಾದಂತ ನನ್ನಿಂದ ತಮ್ಮ ನಿನಗೋಸ್ಕರವಾಗಿ ಇದಂ ಪರಂ ರೂಪಂ, ಈ ಉತ್ಕೃಷ್ಟವಾದ ಸರ್ವೋತ್ತಮವಾದಂಥ ರೂಪವನ್ನ ಆತ್ಮಯೋಗ, ಸರ್ವೋತ್ತಮವಾದ ರೂಪವನ್ನ, ಮತ್ತು ಅದೆಂಥದ್ದು? ತೇಜೋಮಯ,
ಬೆಳಕಿನ ಪುಂಜದಂತೆ ಇರುವಂತಹ ರೂಪವನ್ನ, ವಿಶ್ವಂ ಎಲ್ಲಾ ಕಡೆ ತುಂಬಿರುವಂತಹ, ಅನಂತಂ ಕೊನೆ ಇಲ್ಲದಂತಹ, ಆದ್ಯಂ ಎಲ್ಲದಕ್ಕೂ ಕಾರಣವಾಗಿರತಕ್ಕಂಥ ರೂಪವನ್ನ ಆತ್ಮಯೋಗ ನನ್ನ ಸಾಮರ್ಥ್ಯದಿಂದಾಗಿ ದರ್ಶಿತಂ ತೋರಿಸಲ್ಪಟ್ಟಿದೆ. ತ್ವದನ್ಯೇನ ಯತ್ ಯಾವ ಈ ವಿಶ್ವರೂಪವು, ತ್ವದನ್ಯೇನ ಮೇ ನನ್ನ, ಯತ್ ಯಾವ ಈ ವಿಶ್ವರೂಪವು, ತ್ವದನ್ಯೇನ ನಿನ್ನನ್ನ ಬಿಟ್ಟು ಬೇರೆಯವರಿಂದ, ನ ದೃಷ್ಟಪೂರ್ವಂ ನೋಡಲ್ಪಡದೇ ಇರುವಂಥದ್ದು. ಅಂದ್ರೆ ಈ ವಿಶ್ವರೂಪ ದರ್ಶನವನ್ನ ನಿನ್ನಂತ ಜ್ಞಾನಿಗಳು, ನಿನ್ನಂತ ಭಗವದ್ ಭಕ್ತರು ಮಾತ್ರ ಮಾಡಿದ್ದಾರೆ ಹೊರತು ಬೇರೆ ಯಾರು ಕೂಡ ಮಾಡಿಲ್ಲ. ಹಾಗಾಗಿ ಕುರುಕ್ಷೇತ್ರದಲ್ಲಿ ಭಗವಂತ ವಿಶ್ವರೂಪ ದರ್ಶನವನ್ನ ಮಾಡಿಸಿದರೂ ಕೂಡ ಅದನ್ನು ನೋಡಿದವರು ಯಾರು ಅಂದ್ರೆ ಕೇವಲ ಭಗವಂತನ ಭಕ್ತರು, ಯೋಗ್ಯತೆ ಇರುವವರು ಮಾತ್ರ. ಯೋಗ್ಯತೆ ಇಲ್ಲದೆ ಇದ್ದವರು, ಭಗವಂತನ ಭಕ್ತರಲ್ಲದವರು, ಭಗವಂತನ ದ್ವೇಷಿಗಳು, ಇವರು ಯಾರೂ ಕೂಡ ವಿಶ್ವರೂಪ ದರ್ಶನವನ್ನ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಕೃಷ್ಣನ ಮಾತಿನಿಂದ ಗೊತ್ತಾಗತ್ತೆ. ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮ ಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ನೇನ ನ ದೃಷ್ಟಪೂರ್ವಂ. ಶ್ರೀ ಕೃಷ್ಣ.